2026ರ ಟೂರ್ನಿಯಲ್ಲಿ ಆರ್ಸಿಬಿ ತಂಡಕ್ಕೆ ಎರಡನೇ ಜಯ ಭರ್ಜರಿಯಾಗಿ ಗೆದ್ದು ಬೀಗಿದೆ ಆರ್ಸಿಬಿ ಟೀಮ್. ಚಿನ್ನಸ್ವಾಮಿಯಲ್ಲಿ ಚಿನ್ನದಂತ ಆರ್ಸಿಬಿಯ ಗೆಲುವಿನ ಪತಾಕೆ. ಸಿಎಸ್ಕೆ ವಿರುದ್ಧ ಆರ್ಸಿಬಿ ಟೀಮ್ ಗೆದ್ದು ಬೀಗಿದೆ. ಚಿನ್ನಸ್ವಾಮಿ ಅಂಗಳದಲ್ಲಿ ರೆಡ್ ಆರ್ಮಿಯ ಹವಾ ಈ ಮೂಲಕ ಮುಂದುವರೆದಿದೆ. ಗಾಯಕ್ವಾಡ್ ತಂಡಕ್ಕೆ ಗಾಯದ ಮೇಲೆ ಬರೆ ಎಳೆದಿದೆ ಆರ್ಸಿಬಿ ತಂಡ. ಟೂರ್ನಿಯಲ್ಲಿ ಸತತ ಸೋಲುಗಳಿಂದ ಸಿಎಸ್ಕೆ ಕಂಗೆಟ್ಟಿದೆ. ಆರ್ಸಿಬಿ ಬ್ಯಾಟರ್ಗಳ ಆರ್ಭಟಕ್ಕೆ ಸಿಎಸ್ಕೆ ಧೂಳಿಪಟ ಆಗಿದೆ. ಟಾಸ್ ಗೆದ್ದಂತಹ ಸಿಎಸ್ಕೆ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಮೊದಲು ಬ್ಯಾಟ್ ಮಾಡಿದಂತಹ ನಮ್ಮ ಆರ್ಸಿಬಿ ತಂಡ 250 ಅಂದ್ರೆ 251 ಟಾರ್ಗೆಟ್ ಇದ್ದಿದ್ದು ಆಲ್ ಔಟ್ ಮಾಡಿ ಬಿಸಾಕಿದ್ರು. ಈ ಮೂಲಕ 2 ಮ್ಯಾಚ್ ಆರ್ಸಿಬಿ ಗೆದ್ದಿದೆ. ಆಮೇಲೆ ಇವತ್ತಿನ ಮ್ಯಾಚ್ ಬಗ್ಗೆ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು. ಯಾಕಂತಂದ್ರೆ ಸಿಎಸ್ಕೆನ ಬಡದೆ ಬಡಿತಾರೆ ನಮ್ಮ ಆರ್ಸಿಬಿ ಆಟಗಾರರು ಅಂತ ಆ ನಿರೀಕ್ಷೆ, ಆ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಏನಿದೆ ಅದನ್ನ ನಮ್ಮ ಆರ್ಸಿಬಿ ಟೀಮ್ ರೀಚ್ ಆಗಿದೆ. ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಗೆದ್ದು ಬೀಗಿದೆ ಆರ್ಸಿಬಿ ಟೀಮ್. ಚಿನ್ನಸ್ವಾಮಿಯಲ್ಲಿ ಚಿನ್ನದಂತ ಆರ್ಸಿಬಿಯ ಗೆಲುವಿನ ಪತಾಕೆ ಹಾರಿಸಿದೆ. ಇನ್ನು 43 ರನ್ ಬೇಕಿತ್ತು. 207ಕ್ಕೆ ಆಲ್ ಔಟ್ ಆಗಿರೋದು. ಅಲ್ಲಿಗೆ ಇನ್ನೊಂದು 2 ಬಾಲ್ ಉಳ್ಕೊಂಡಿತ್ತು. ಬಟ್ ಒಳ್ಳೆ ಅದ್ಭುತವಾದಂಥ ಮ್ಯಾಚ್ ಇವತ್ತು ನಡೆದಿದ್ದು. ಯಾಕಂತಂದರೆ 250 ಟಾರ್ಗೆಟು, ಒಂದು ನಿರೀಕ್ಷೆ ಇತ್ತು 200 ಮೇಲೆ ಇವತ್ತು ಹೋಗುತ್ತೆ ಅಂತ. ಆ ನಿರೀಕ್ಷೆಯನ್ನು ಹುಸಿಗೊಳಿಸಲಿಲ್ಲ ಆರ್ ಸಿ ಬಿ ತಂಡದ ಆಟಗಾರರು. ಅದೇ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು, ಅಷ್ಟೇ ಸ್ಕೋರ್ ಕೊಟ್ಟರು. ಅದೇ ಥರ ಬೌಲಿಂಗ್ ಕೂಡ ಸಖತ್ತಾಗಿ ಮಾಡಿದ್ರು, ಆಲ್ ಔಟ್ ಮಾಡಿದ್ದಾರೆ. ಟೂರ್ನಿಯಲ್ಲಿ ಸತತ ಸೋಲುಗಳಿಂದ ಒಂದು ಕಡೆ ಸಿಎಸ್ಕೆ ತಂಡ ಕಂಗೆಟ್ಟಿದೆ. ಅಲ್ಲಿಗೆ ಆರ್ ಸಿ ಬಿ ಬ್ಯಾಟರ್ಗಳ ಆರ್ಭಟಕ್ಕೆ ಸಿಎಸ್ಕೆ ಧೂಳಿಪಟ ಆಗಿದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ IPL 2026ರ 11ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇವತ್ತು ಮುಖಾಮುಖಿಯಾಗಿದ್ದು. ಆಮೇಲೆ ಈ IPL ಹಿಸ್ಟ್ರಿಲೇ RCB ವರ್ಸಸ್ CSK ಅಂತ ಅಂದರೆ ಅದ್ರ ಕ್ರೇಜ್ ಒಂಥರ ಬೇರೆ ರೀತಿಯಾಗಿರುತ್ತೆ. ಯಾಕಂತಂದರೆ RCB ಎಷ್ಟರ ಮಟ್ಟಿಗೆ ಆಡುತ್ತೆ, ಹೆಂಗೆ ಆಡುತ್ತೆ, ಅದು CSK ವಿರುದ್ಧ ಮ್ಯಾಚ್ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ ಕ್ರಿಕೆಟ್ ಅಭಿಮಾನಿಗಳಿಗೆ. ಅದರಲ್ಲೂ RCB ಗೆದ್ದೇ ಗೆಲ್ಲಬೇಕು ಅಂತೇಳಿ ಅದೇ ಥರದ ನಿರೀಕ್ಷೆಯನ್ನು RCB ಫ್ಯಾನ್ಸ್ಗಳು ಇಟ್ಕೊಂಡಿದ್ರು. 250 ರನ್, 3 ವಿಕೆಟ್ ನಷ್ಟಕ್ಕೆ 250 ಕಲೆ ಹಾಕಿದ್ದು. ಅಲ್ಲಿಗೆ 251 ಟಾರ್ಗೆಟನ್ನು ಕೊಡಲಾಗಿತ್ತು. ಆ ಟಾರ್ಗೆಟನ್ನು ರೀಚ್ ಆಗೋದ್ರಲ್ಲಿ CSK ಎಡವಿದೆ. ಅಷ್ಟರ ಮಟ್ಟಿಗೆ ಇವತ್ತಿನ ಮ್ಯಾಚು ಭಾಳ ಕ್ಯೂರಿಯಾಸಿಟಿ ಇತ್ತು. ಕೊನೆವರೆಗೂ ಕೂಡ ಆಲ್ ಔಟ್ ಆದರು CSK ಅವರು. ಈ ಮೂಲಕ ಟೂರ್ನಿಯಲ್ಲಿ ಸತತ ಸೋಲುಗಳಿಂದ CSK ಕಂಗೆಟ್ಟಿದೆ. ಇನ್ನು RCB ಬ್ಯಾಟರ್ಗಳ ಆರ್ಭಟ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. 250 ರನ್ನು. ಈಗ ಉದ್ಘಾಟನಾ ಪಂದ್ಯ ನಡೆದಂಥ ಅಂದರೆ ಫಸ್ಟ್ ಮ್ಯಾಚ್ ನಡೆದಂಥ ಸಂದರ್ಭದಲ್ಲೂ ಕೂಡ ಹೈದರಾಬಾದ್ ತಂಡವನ್ನು ಸೋಲಿಸಿದ್ರು. ಅದಾದ ಮೇಲೆ ನಡೆದಂತಹ 2 ಮ್ಯಾಚ್ ಏನಿದೆ ಅಲ್ಲಿಗೆ 2 ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಏನಿರುತ್ತೆ ಅದರಲ್ಲೂ RCB ಗೆಲ್ತು ಅಂತ ಅಂದರೆ ಅಲ್ಲಿಗೆ ಹ್ಯಾಟ್ರಿಕ್ ಗೆಲುವು. ಈಗ ಆಲ್ರೆಡಿ ಇವತ್ತಿನ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ಉತ್ತಮವಾದಂಥ ಪ್ರದರ್ಶನವನ್ನು RCB ತಂಡದ ಪ್ಲೇಯರ್ಗಳು ನೀಡಿದರು. ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ತಂಡ ಗೆದ್ದು ಬೀಗಿದೆ. ನೋಡಿ, ನಾ ಹೇಳ್ತಾ ಇದ್ದೆ CSK ಟಾಸ್ ಗೆದ್ದು ಮೊದಲಿಗೆ ಫೀಲ್ಡಿಂಗ್ ಚೂಸ್ ಮಾಡ್ತಾರೆ. ಅದಾದಮೇಲೆ RCB ಮೊದಲು ಬ್ಯಾಟಿಂಗ್ ಮಾಡಿದ್ದು. ಬ್ಯಾಟಿಂಗ್ ಆರಂಭಿಸಿದಂತಹ RCBಗೆ ಅಬ್ಬರದ ಆರಂಭ ಸಿಗಲಿಲ್ಲ. ಅಂದರೆ ಓಪನಿಂಗಲ್ಲಿ ಅಷ್ಟೇನಿಲ್ಲ. ಬಟ್ 3 ಓವರ್ಗಳಾದಮೇಲೆ 3 ವಿಕೆಟ್ ಹೋಗ್ತಾ ಆಮೇಲೆ ಒಳ್ಳೆ ರೀತಿಯಾದಂಥ ಬ್ಯಾಟಿಂಗು. ಕೇವಲ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಇವತ್ತು RCB ಟೀಮಿಂದ ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಭರ್ಜರಿಯಾಗಿತ್ತು. ಅಷ್ಟರ ಮಟ್ಟಿಗೆ ಇವತ್ತು ಪ್ಲೇಯರ್ಸ್ಗಳು ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟಿದ್ರು. ಎಲ್ಲರೂ ಕೂಡ ಫಾರ್ಮಲ್ಲಿದ್ದರು. ಅದರಲ್ಲೂ 6, 4 ರನ್ಗಳ ಸುರಿಮಳೆ ಹರಿಸಿದೆ ಇವತ್ತು RCB ಟೀಮು. ಅದೇ ರೀತಿಯಾಗಿ ಫೀಲ್ಡಿಂಗ್ ಕೂಡ, ಬೌಲಿಂಗು, ಫೀಲ್ಡಿಂಗು ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿತ್ತು.